ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಾಸಂದ್ರ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ನಾಡಿನಲ್ಲಿ ಒಂದು ಕಲಿಕಾ ಬೋರ್ಡನ್ನು ಮಾಡ್ಕೊಂಡಿದ್ದೀನಿ. ತುಂಬ ವಿಶೇಷವಾಗಿರ್ತಕ್ಕಂಥ ಬೋರ್ಡು. ಈ ಬೋರ್ಡಲ್ಲಿ ಗಣಿತ ಸಂಬಂಧಪಟ್ಟಂಥ ಎಲ್ಲ ಮೂಲ ಕ್ರಿಯೆಗಳನ್ನು ಮಾಡ್ಕೊಬೋದು. ಆಮೇಲೆ ಭಾಷೆಗೆ ಸಂಬಂಧಪಟ್ಟಾಗೆ ಕನ್ನಡ ಮತ್ತು ಇಂಗ್ಲೀಷ್ ಸಂಬಂಧಪಟ್ಟಾಗೆ ಅಕ್ಷರಗಳನ್ನು ನೋಡಿಸ್ತಾ ಮತ್ತು ಪದಗಳು ನೋಡಿಸ್ತಾ ಮಕ್ಕಳು ಸಂತಸ್ತವಾಗಿ ಮುಟ್ತಾ ನೋಡ್ತಾ ಆನಂದಿಸ್ತಾ ಈ ಕಲಿಕೆನ ಉಂಟು ಮಾಡ್ತಾರೆ, ಕಲ್ಕೊಳ್ತಾರೆ. ಮೊದಲು ಈ ಬೋರ್ಡ್ ಹೇಗಿರೋದು ಪರಿಚಯ ಮಾಡೋಣ. ಇದನ್ನು ನಾವು ಕಾರ್ಡ್ ಬೋರ್ಡಲ್ಲಿ ಮಾಡ್ಕೋಬೋದು. ನಾವು ತುಂಬ ಬಾಳಿಕೆ ಬರಲಿ ಗಟ್ಟಿಯಾಗಿರೋ ದೃಷ್ಟಿಯಿಂದ ನಾವು ವುಡನ್ ಡಿಸ್ಪೋಸಲ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಮುಂಚಿತವಾಗಿ ಅವಕ್ಕೆ ಈ ಕುಳಿಗಳಾಗಿ ಮಾಡ್ಕೊಂಡಿದ್ದೀವಿ. ಜೊತೆಗೆ ಈ ಕಾರ್ಡ್ಬೋರ್ಡ್ ಶೀಟಲ್ಲಿ ನಾವು ಈ ಥರದ ಒಂದು ಬಿಲ್ಲೆಗಳನ್ನು ಮಾಡ್ಕೊಂಡಿದ್ದೀವಿ. ಅದು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಫಸ್ಟ್ ನೋಡೋಣ, ಹೇಗೆ ಮಾಡೋಣ ಅಂತ. ಈಗ ನೋಡಿ, ಮೊದಲು ನಾವು ಗಣಿತ ಸಂಬಂಧಪಟ್ಟಾಗೆ ನೋಡೋಣ. ಇಲ್ಲಿ 1 2 3 4 5 ನಾವು ಮೊದಲು ನನ್ನ ಮನಸ್ಸಲ್ಲಿ ಒಂದನೇ ತರಗತಿಯಲ್ಲಿ ಮನಸ್ಸಲ್ಲಿ ಇಟ್ಕೊಂಡು ಈ ಲೆಕ್ಕಗಳು ಮಾಡ್ತಾಯಿದ್ದೀನಿ. ಮೊದಲು ಈ ಸಂಖ್ಯೆಗಳನ್ನು ಮಕ್ಕಳಿಗೆ ಪರಿಚಯ ಮಾಡಿರ್ತೀವಿ, 1 2 3 4 5 ಅಂತ. ಈಗ ಅದರ ಬೆಲೆಯನ್ನು ನಾವು ಕಂಡುಹಿಡಿಯೋಕ್ಕೆ ಮಕ್ಕಳಿಗೆ ಹೇಳಬೇಕು. 1ಗೆ 1 ಹಾಕಿ, 2ಗೆ 2 ಹಾಕಿ, 3ಗೆ 3 ಮಣಿಗಳನ್ನು ಹಾಕಿ ಅಥವಾ ಕಲ್ಲುಗಳನ್ನು ಹಾಕಿ ಅಥವಾ ಬೀಜಗಳನ್ನು ಹಾಕಿ ಮಕ್ಕಳಿಗೆ ಕಲಿಸೋದ್ರ ಮೂಲಕ ನಾವು ಮಾಡ್ಬೋದು. ಇದು 4 1 2 3 4 1 2 3 4 5. ಈಗ ಮಗುಗೆ ಇದೇ ಥರ ಪ್ರಾಕ್ಟೀಸ್ ಮಾಡಿದ್ಮೇಲೆ, ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋದಾದಮೇಲೆ ಈಗ ಮಗುಗೆ ಗೊತ್ತಾಗುತ್ತೆ ಇದ್ರ ಬೆಲೆ ಏನು ಅಂತ. 1ರಿಂದ 10 1ರಿಂದ 20 ಈಗ ಕಲಿಸಿದಾದ್ಮೇಲೆ ಆ ಮಕ್ಕಳು ತುಂಬ ಸುಲಭವಾಗಿ ಕಲಿತವೆ. ಈಗ ಮಗುಗೆ ಇದ್ರ ಬೆಲೆ ಗೊತ್ತಾಯಿತು, ಸಂಖ್ಯೆಗಳ ಬೆಲೆ ಗೊತ್ತಾಯಿತು. ಈಗ ಏರಿಕ್ರಮ ಮಾಡ್ಬೋದು. ಹೇಗೆ ಇದರ ಉಲ್ಟಾ ಪಲ್ಟಾ ಇಡೋದು ಮಾಡ್ಬೋದು. ಈಗ ನೋಡೋಣ. ಈಗ ಮಡಿಗಳನ್ನು ತೆಗೆದುಬಿಟ್ಟು ಮತ್ತೆ ಆ ಮಗುಗೆ ಈಗಾಗಲೇ ಪ್ರಾಕ್ಟೀಸ್ ಮಾಡಿರ್ತೀವಲ್ಲ ಅದನ್ನು ಇಟ್ಕೊಂಡು ನೋಡಿ. ಇದ್ರ ಬೆಲೆ 4 ಬೀಜನ ಹಾಕ್ತದೆ. 4 ಇದ್ರ ಬೆಲೆ 1, ಇದು 1 2 3, ಇದು 1 2 3 4 5. ಈಗ 1 2 2 ಈಗ ನಮ್ಮ ಮಕ್ಕಳಿಗೆ ಹೇಳಿರಬೇಕು ಹೇಗೆ ಈ ಏರಿಕ್ರಮ ಅಂದರೆ ಏನು ಅಂತಂದರೆ, ಚಿಕ್ಕದ್ರಿಂದ ದೊಡ್ಡದು ಅಂದರೆ ಮೊದಲು ಚಿಕ್ಕ ಸಂಖ್ಯೆ ಅಂದರೆ ಕಡಿಮೆ ಬೆಲೆ ಇರತಕ್ಕಂಥದ್ದನ್ನು ನಾವು ತಗೋಬೇಕು ಅಂತ. ಈಗ ಮಗು ಹಿಂಗೆ ತೆಗೆದುಕೊಂಡು ಹಿಂಗೆ ಇಟ್ಕೋತದೆ, ನೋಡ್ಕೋತದೆ. ಮತ್ತು ಇದಾದಮೇಲೆ ನೆಕ್ಸ್ಟ್ ಯಾವ್ದು ಬರ್ತದೆ? 2 ಮಣಿ ಇರ್ತದೆ. ಅದು ನೆಕ್ಸ್ಟ್ 3. ಹೀಗೆ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿದಾಗ ಮಕ್ಕಳು ಸುಲಭವಾಗಿ ಇಳಿಕ್ರಮನ ಕಲಿಸ್ಬಿಡ್ತದೆ. ನೆಕ್ಸ್ಟ್ ಈಗ ಏರಿಕ್ರಮ ತಿಳ್ಕೊಂಡಾಗಿದೆ ಮಗು ಅಂದ್ಕೊಳ್ಳೋಣ. ಆಗ ನಾವು ದೊಡ್ಡದು ಚಿಕ್ಕದು ಹೇಗೆ ಅನ್ನೋದನ್ನು ಅರ್ಥ ಮಾಡಿಸ್ಬೇಕಲ್ವಾ. ಈಗ ನೋಡಿ, ಇದೇ ಕುಳಿಯನ್ನು ಬಳಸ್ಕೊಂಡು ಹೇಗೆ ಮಾಡ್ಬೋದು ಅಂತ. ಈ ಸಂಘಕ್ಕೆ ಸಂಬಂಧಪಟ್ಟಾಗೆ ಇದರ ಬೆಲೆ ಅಷ್ಟು ಮಣಿಗಳನ್ನು ಹಾಕೊಳ್ಳೋದು. ಈಗ ಇದ್ರ ಬೆಲೆ ಎಷ್ಟು ಮಣಿಗಳನ್ನು ಹಾಕ್ಕೊಳ್ಳೋದು. ಈಗ ಮಕ್ಕಳಿಗೆ ಅರ್ಥೈಸಬೇಕು ಇದು ದೊಡ್ಡ ಸಂಖ್ಯೆ ಯಾವುದಿದೆಯೋ ಆ ಕಡೆ ಈ ಓಪನ್ ಆಗಿರ್ತಕ್ಕಂಥ ಒಂದು ಭಾಗವನ್ನು ಇಡಬೇಕು ಅಂತ. ಅಂದರೆ ಮೊಸಳೆ ಆಹಾರವನ್ನು ಹೆಚ್ಚು ತಿನ್ನುವಾಗ ಬಾಯಿ ತೆಗೀತದಲ್ಲ, ಆ ರೀತಿಯಾಗಿ ಇಡಬೇಕಪ್ಪ ಅಂತ ಮಕ್ಕಳಿಗೆ ತಿಳಿಸಿದಾಗ ಆ ಮಗು ಹೀಗೆ ಜೋಡಿಸ್ತದೆ. ಹೀಗೆ ದೊಡ್ಡದು ಚಿಕ್ಕದು ಅನ್ನೋದನ್ನು ತಿಳ್ಕೊಂಡಾದ್ಮೇಲೆ ಈಗ ಸ್ಥಾನ ಬೆಲೆಗಳು ಹೇಗೆ ಅಂತ ನೋಡೋಣ. ಈಗ ಸ್ಥಾನ ಬೆಲೆಗಳು ಅಂದರೆ ನಾವು ಇದ್ರ ಬೆಲೆ ಎಷ್ಟು ಅಂತ ಮಣಿಗಳಂತ ಹಾಕ್ಕೋತೀವಿ. ಇದ್ರ ಬೆಲೆ ಎಷ್ಟು ಮಣಿಗಳನ್ನು ಹಾಕ್ಕೊತೀವಿ. ಈಗ ಇದೆಷ್ಟಿದೆ ನೋಡೋಣ. 1 2 3. ಈಗ ಮಕ್ಕಳಿಗೆ ಗೊತ್ತಾಗಬೇಕು ಇಲ್ಲಿ ಬಿಡಿಯಲ್ಲಿ ಎಷ್ಟಿದೆ 4, 5ರಲ್ಲಿ ಎಷ್ಟು ಮಣಿಗಳು ಹಾಕ್ತಿದ್ವಿ 5, ಈ 100ರಲ್ಲಿ ಎಷ್ಟಾಗಿದೆ ಅಂತ. ಅಂದರೆ ಬಿಡಿ 4 ಬಿಡಿ 5 ಹತ್ತುಗಳು 3 ಅದು ಮಕ್ಕಳು ಎಣಿಸ್ಕೊಳ್ತಾ ಮಾಡ್ತಾರೆ. 1 2 3 100, 1 2 3 4 ಹತ್ತುಗಳು 3 ಬಿಡಿ ಅಂದರೆ 354 ಅನ್ನೋದನ್ನು ಮಕ್ಕಳಿಗೆ ತಿಳಿಸ್ತಾ ಆ ಮಕ್ಕಳಿಗೆ ಸ್ಥಾನ ಬೆಲೆ ಕಲ್ಪನೆಯನ್ನು ಮೂಡಿಸ್ಬೋದು. ಈಗ ನಾವು ಇದೇ ಬೋರ್ಡನ್ನು, ಇದೇ ಬಿಲ್ಲಿಗಳನ್ನು, ಇದೇ ಮಡಿಗಳನ್ನು ಬಳಸ್ಕೊಳ್ತಾ ಸಂಕಲನ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಮಕ್ಕಳಿಗೆ ಗೊತ್ತಾಗಿದೆ ಇದರ ಬೆಲೆ ಎಷ್ಟು ಅಂತ. ಇದ್ರ ಮಕ್ಕಳಿಗೆ ಮಡಿಗಳನ್ನು ಜೋಡಿಸೋದು ಗೊತ್ತಾಗಿದೆ. ಈಗ ಮಕ್ಕಳಿಗೆ ಅರ್ಥ ಮಾಡಿಸಬೇಕು ಸಂಕಲನ ಅಂದರೆ ಒಟ್ಟು ಮಾಡ್ಬೋದು ಅಂತ ಅರ್ಥ.
ಅಂದರೆ ಈ ಮಣಿಗಳನ್ನ ಒಟ್ಟಿಗೆ ಹಾಕಿದಾಗ 1 2 3 4 5 6 7 8 ಈ 8 ಬಂತಲ್ಲ, ಈ ಮಕ್ಕಳು ಎಣಿಸ್ಕೊಂಡು ಆ 8 ಅಂತ ಸಂಖ್ಯೆಯನ್ನು ಇಲ್ಲಿ ಜೋಡಿಸುತ್ತೆ. ಈ ಮಗು ನಮ್ಮ ಮಗು ಜೋಡಿಸ್ತು. ಇದೇ ಥರನೇ ನಾವು 2 ಸಂಖ್ಯೆಯಲ್ಲಿರ್ತಕ್ಕಂಥ ಸಂಕಲನ ಮಾಡೋಣ ನೋಡಿ. ಈಗ ನಾವು 2 ಅಂಕಿಗಳನ್ನು ಬಳಸ್ಕೊಂಡು ಹೇಗೆ ಮಾಡೋದು ಅಂತ ನಾವು ಮಾಡೋಣ. ಇದರ ಬೆಲೆ 1 2 3 4 5 6 7 8. ಇದರ ಬೆಲೆ 2. ಇದರ ಬೆಲೆ 1. ಇದರ ಬೆಲೆ 2 3. ಈಗ ನಾವು ಬಿಡಿಯನ್ನು ಮಾತ್ರ ಮೊದಲು ನಾವು ಕೊಡ್ಕೋಬೇಕಂತ ಮಕ್ಕಳಿಗೆ ತಿಳಿಸಿದ್ದೀವಿ ಅಂದ್ಕೊಳ್ಳೋಣ. ಆ ಮಕ್ಕಳು ಬಿಡಿಯನ್ನು ಜೋಡಿಸ್ಕೊಂಡು ಇಲ್ಲಿ ಬಿಡಿ ಸ್ಥಾನದಲ್ಲಿ ಇದನ್ನು ಹಾಕ್ತಾರೆ. 1 2 3 4 5 6 7 8 9 10. ಈಗ ಮಗು ಜೋಡಿಸ್ಕೊಳ್ತದೆ. ಈಗ ಇಲ್ಲಿ 2 ಜೋಡಿಸ್ಕೊಂಡ್ವಿ. ಇಲ್ಲಿ 1 2 3 4 5 ಬಂತು. ಹೀಗೆ 5 ಜೋಡಿಸ್ಕೊತೀವಿ. ಇದು ಸಂಕಲನ. ಆದರೆ ಈಗ ನಾವು ವ್ಯವಕಲನಕ್ಕೆ ಹೋಗೋಣ. ಸ್ನೇಹಿತರೆ, ಈಗ ಸಂಕಲನ ಅಂದರೆ ದೊಡ್ಡದರಲ್ಲಿ ಚಿಕ್ಕ ಸಂಖ್ಯೆಯನ್ನು ತೆಗೆಯುವುದು ಅಥವಾ ಕಳೆಯುವುದು ಅಂತ ಅರ್ಥ. ಈಗ ಈ ದೊಡ್ಡ ಸಂಖ್ಯೆ ಯಾವುದು ಅಂದರೆ ಇಲ್ಲಿ 8 ಇದೆ. ಮಕ್ಕಳಿಗೆ ದೊಡ್ಡ ಸಂಖ್ಯೆ ಗೊತ್ತಾಗಿದೆ ಮೊದಲೇ. ಈಗ ಅದಕ್ಕೆ ಮಣಿಗಳನ್ನು ಜೋಡಿಸ್ಕೊಳ್ತದೆ. 1 2 3 4 5 6 7 8 ಮಣಿಗಳನ್ನು ಇಟ್ಕೊಂಡು ಈಗ ಈ 8ರಲ್ಲಿ 2 ತೆಗಿಬೇಕು ಅನ್ನೋ ಅರ್ಥ ಮಕ್ಕಳಿಗೆ ತಿಳಿಸ್ಬೇಕು. ಈಗ ತೆಗೆದಿದ್ದಾಯಿತು. ಉಳಿದಿರ್ತಕ್ಕಂಥ ಮಣಿಗಳು ಎಷ್ಟು ಅನ್ನೋದನ್ನು ಮಕ್ಕಳಿಗೆ ಗೊತ್ತಾಗಬೇಕಾದ್ರೆ ಮಗು ಇಡ್ಸ್ಕೊಳ್ತದೆ. 1 2 3 4 5 6 ಇರುತ್ತದೆ. 6 ಸಂಖ್ಯೆಯನ್ನು ಅಲ್ಲಿ ಜೋಡಿಸುತ್ತೆ. ಇದು ಸಂಕಲನ. ಇದೇ ಥರ 2 ಅಂಕಿ ಸಂಖ್ಯೆಗಳನ್ನು ಕೂಡ ಲೆಕ್ಕಗಳನ್ನು ಮಾಡ್ಬೋದು. ಈಗ ನೋಡಿ, ಈ ಅದೇ ಬೆಲೆಗೆ ಇಟ್ಕೊಂಡು ನಾವು ಗುಣಾಕಾರ ಮಾಡ್ತೀವಿ. ಅಂದರೆ 8ಗಳು 2 ಗುಂಪು ಮಾಡ್ಬೋದು ಅಥವಾ 2ಗಳು 8 ಗುಂಪುಗಳಾಗಿ ಮಾಡಬೇಕು ಅನ್ನೋದನ್ನು ಮಕ್ಕಳಿಗೆ ತಿಳಿಸಬೇಕಾಗಿದೆ. 1 2 3 4 5 6 7 8 ಮತ್ತು 1 2 3 4 5 6 7 8 ಅಂದರೆ 8ಗಳು 2 ಗುಂಪು ಮಾಡಿದ್ದೀವಿ ಅಂತ ಅರ್ಥ. ಈ ಗುಂಪನ್ನು ಎರಡನ್ನೂ ನಾವು ಒಟ್ಟಿಗೆ ಮಾಡಿದಾಗ ಬರುವ ಸಂಖ್ಯೆ ಉತ್ತರ. ಇಲ್ಲಿ 1 2 3 4 5 6 7 8 9 10 11 12 13 14 15 16. ಈಗ 16 ಬಂದಿದೆ. ಈಗ ಅದರ ಉತ್ತರ ನಮ್ಮ 3 ಮಕ್ಕಳು ಇರ್ತಾರೆ ನೋಡಿ. ಸರಿ, ಈಗ ಇದಾಯಿತು. ಈಗ ಭಾಗಕಾರಕ್ಕೆ ಹೋಗೋಣ. ಈಗ ನಾವು ಸಂಕಲನ ಆಯಿತು, ವ್ಯವಕಲನ ಆಯಿತು, ಗುಣಾಕಾರ ಆಯಿತು. ಈಗ ಭಾಗಕಾರ ಹೇಗೆ ಮಾಡೋದು ನೋಡೋಣ. ಇಲ್ಲಿ 9 ಸಂಖ್ಯೆ ಇದೆ. 9ನ್ನು 3 ಭಾಗಗಳಾಗಿ ಮಾಡೋದು ಅಂತ. ಎಷ್ಟು 9 ಒಟ್ಟು 9 ಅಲ್ವಾ? 1 2 3 4 5 6 7 8 9. ಈ 9ನ್ನು 3 ಸಮಭಾಗ ಮಾಡಬೇಕು. 1 2 3 1 2 3 1 2 3. ಈಗ ಉತ್ತರ ಎಷ್ಟು ಅಂದರೆ, ಎಷ್ಟು ಸಮವಾಗಿ ಮಾಡಿದಾಗ ಒಬ್ಬರಿಗೆ ಸಿಗ್ತಕ್ಕಂಥ ಬೆಲೆ ಎಷ್ಟು ಅಂದರೆ 3. ಹೀಗೆ ಮಕ್ಕಳಿಗೆ ಈ ರೀತಿಯಾಗಿ ಕಲಿಸಿದಾಗ ಮಕ್ಕಳನ್ನ ಕಲಿಸಿದಾಗ ಭಾಳ ಸುಲಭವಾಗಿ ಮಕ್ಕಳನ್ನು ಈ ಒಂದು ಗಣಿತದಲ್ಲಿ ಕಲ್ಕೋತವೆ. ಸುಲಭವಾಗಿ ಆನಂದಿಸ್ತಾ ಆಟ ಆಡುತ್ತಾ ಕಲಿತವೆ. ಈಗ ನಾವು ಭಾಷೆಗೆ ಹೋಗೋಣ. ಕನ್ನಡ ಗೆಳೆಯರೆ, ಈಗ ನಾವು ಗಣಿತ ಸಂಬಂಧಪಟ್ಟ ಮೂಲಿಕೆಗಳನ್ನು ನಾವು ಹೇಗೆ ಕಲಿಬೋದು, ಮಕ್ಕಳು ಸುಲಭವಾಗಿ ಕಲಿಬೋದು ಅಂತ ನಾವೀಗಾಗಲೇ ನೋಡಿದ್ವಿ. ಈಗ ಇದನ್ನೇ ಬಳಸ್ಕೊಂಡು, ಈ ಬೆಲೆಗಳನ್ನ ಬಳಸ್ಕೊಂಡು ಈಗ ನಾವು 1ನೇ ತರಗತಿಯ ಮೊದಲ ಹಂತ ಅಗ ಸದ ಹ ಇದೆಯಲ್ಲ, ಅದನ್ನು ನಾವು ಹೇಗೆ ಅಂತ ಮಾಡಬಹುದು ಅನ್ನೋಣ. ಮೊದಲು ಮಕ್ಕಳಿಗೆ ಇದನ್ನು ರ ಗ ಸ ದ ಹ ಅನ್ನೋದನ್ನು ಹೇಳ್ಕೊಟ್ಟಿರ್ತೀವಿ, ಕಲಿಸಿರ್ತೀವಿ, ತಿದ್ದಿಸಿರ್ತೀವಿ. ಈಗ ಮಕ್ಕಳು ತಿಳ್ಕೊಂಡಿದ್ವಿ ಯಾವುದು ಏನು ಅಕ್ಷರ ಅಂತ. ಮಗು ರ ಅಂತ ಹೇಳುತ್ತೆ, ದ ಸ ದ ಅಂತ ಹೇಳುತ್ತೆ. ಈಗ ಅದನ್ನೇ ಬಳಸ್ಕೊಂಡು ರ ಇಲ್ಲಿದೆ, ರ ಇದೆ. ಈಗ ಅದನ್ನು ಬಳಸ್ಕೊಂಡು ರ ಸ ರಸ. ಈಗ ಮತ್ತೆ ಸ ರ ದ ದ ರ ಆ ರ ದ
ಬಾಯಿಲ್ಲಮ್ಮ ಸಾಪಮ್ಮ ಬಡಿಗೆ ಅದರ ಈ ರೀತಿಯಾಗಿ ಈ 5 ಅಕ್ಷರಗಳನ್ನು ಬಳಸ್ಕೊಂಡು ರಸ ಸರ ದರ ಅದರ ಸದರ ಅರಸ ಸರಸರ ದಂತರ ಹರಹರ ಹೀಗೆ ಪದಗಳನ್ನು ಮಕ್ಕಳು ಜೋಡಿಸ್ತಾ ಕಲಿತಾ ಖುಷಿ ಪಡ್ತವೆ. ಈಗ ನಾವು ಇಂಗ್ಲೀಷ್ಗೆ ಹೋಗೋಣ. ನೋಡಿ ಸ್ನೇಹಿತರೆ, ಈಗ ಕನ್ನಡ ಆಯಿತು, ಗಣಿತ ಆಯಿತು, ಈಗ ಇಂಗ್ಲೀಷ್ ಸಂಬಂಧಪಟ್ಟಂಗೆ ನೋಡೋಣ. ಇದೇ ಸೇಮ್ ಒಂದು ಹಂತವನ್ನು ತೆಗೆದುಕೊಂಡಿದ್ದೀನಿ. COAPT ಅಂತಕ್ಕಂಥ ಮಕ್ಕಳಿಗೆ ಕಲಿಸಿರ್ತೀವಿ, ಗುರುತಿಸೋದ ಮಗು. ಆಗ ಹೇಗೆ ಮಾಡ್ಬೋದು ನೋಡೋಣ. ಮೊದಲಿಗೆ ಸಿ ಇದೆಯಲ್ವಾ, ಸಿ ಎ ಕೋಣ ಎ CAT ಕ್ಯಾಟ್ ಅಂತ ಹೇಳುತ್ತೆ ಮಗು. ಈಗ COT ಅದನ್ನು ನಾವು ಮತ್ತೆ ಅದೇ ಜಾಗದಲ್ಲಿ ಇಟ್ಟರೆ COT ಕಾಟ್ ಆಗುತ್ತೆ. ಅದೇ ಸ್ಥಳದಲ್ಲಿ P ಇಟ್ಟರೆ POT ಪ್ಯಾಟ್ ಆಗುತ್ತೆ. ಈ ಓನ್ ತೆಗೆದ್ರೆ PAT ಪ್ಯಾಟ್ ಆಗುತ್ತೆ. ಈ ರೀತಿಯಾಗಿ ಆಟ ಆಡೋದ್ರ ಮೂಲಕ ಈ ಬೋರ್ಡನ್ನು ಬಳಸ್ಕೊಂಡು ತುಂಬ ಚೆನ್ನಾಗಿ ಮಕ್ಕಳು ಕಲಿತವೆ. ಕಲಿಸಿದ್ದೀನಿ, ಸಕ್ಸಸ್ ಆಗಿದ್ದೀನಿ. ಹಾಗಾಗಿ ಈ ಒಂದು ಬೋರ್ಡನ್ನು ಪರಿಚಯ ಮಾಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಈ ವಿಡಿಯೋ ಮಾಡಿದ್ದೀನಿ. ನೀವು ವೀಕ್ಷಿಸಿದಂಥ ನಿಮ್ಮ ತಮ್ಮೆಲ್ಲರಿಗೂ ಧನ್ಯವಾದಗಳು.